ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಇಂದಿನ ಮಹಾ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ದೇವಯಾನಿನ ಮುಗಿಸ್ಲಿಕ್ಕೆ ಅಶ್ವಿನಿ ಒಂದು ಮಾಸ್ಟರ್ ಪ್ಲಾನ್ನ ಮಾಡಿರ್ತಾಳೆ. ಅದೇ ರೀತಿ ದೇವಯಾನಿನೂ ಅಷ್ಟೇ ಶಾರದಾನ ಮುಗಿಸ್ಲಿಕ್ಕೆ ಮಾಸ್ಟರ್ ಪ್ಲಾನ್ನ ಮಾಡಿರ್ತಾಳೆ. ಈಗ ಸೂರ್ಯ ಕುಟುಂಬದ ಜೊತೆ ಒಂದಾಗ್ತಾ ಇರೋ ಅಜಿತ್ ಕುಟುಂಬದ ಜೊತೆ ಈ ಒಂದು ಮಾಸ್ಟರ್ ಪ್ಲಾನ್ಗಳು ಯಾವ ರೀತಿ ವರ್ಕೌಟ್ ಆಗುತ್ತೆ. ಅಜಿತ್ ಹೋಗೋ ದಾರಿಲೇನೆ ಅಟ್ಯಾಕ್ ಮಾಡ್ತಾರೆ ದೇವಯಾನಿ ಮೇಲೆ ಚಾಕ ಹಿಡಿದು. ಸೊ ಅದನ್ನ ಎಲ್ಲ ಮಾಸ್ಟರ್ ಪ್ಲಾನ್ ಮಾಡಿರೋದು ದೇವಯಾನಿ. ಈಗ ದೇವಯಾನಿ ಮತ್ತೆ ಸಿಗಾಕೋತಾಳ ಅಜಿತ್ ಕೈಲಿ. ಅವ್ರನ್ನೆಲ್ಲ ಹಿಡಿದು ಬಿಸಾಕಿದ್ದಾರೆ. ನೋಡೋಣ ಸಂಚಿಕೆ ಏನಾಗುತ್ತೆ ಅಂತ. ರೋಚಕವಾದ ತಿರುವುಗಳನ್ನ ತಗೋತಾ ಇದೆ ಸಂಚಿಕೆ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಬನ್ನಿ. ವಿಡಿಯೋ ನೋಡೋಣ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಸಂಗೀತ ಮತ್ತು ಅವ್ರ ಮನೆ ಕುಟುಂಬದವರೆಲ್ಲರೂ ಸಹ ಒಂದು ಹಳ್ಳಿಗೆ ಬರ್ತಾ ಇದ್ದಾರೆ. ಅವರು ಹಿಂದೆ ಇದ್ದಂಥ ಹಳ್ಳಿಗೆ. ಅದೇ ಹಳ್ಳಿ ನಮ್ಮ ಸೂರ್ಯ ಅವರ ಅಜ್ಜಿ ಲಕ್ಕಿ ಅವ್ರದ್ದು ಸಹ ಆಗಿರುತ್ತೆ. ಲಕ್ಕಿಗೆ ಒಂದು ದೊಡ್ಡ ಸಂಕಟನೇ ಬಂದಿದೆ ಅಂತಲೇ ಹೇಳ್ಬೋದು. ಅವಳ ಜಮೀನು ವಿಚಾರವಾಗಿ ಯಾರೋ ಅವ್ರಿಗೆ ಬಲವಂತವಾಗಿ ತಲೆಗೆ ಹೊಡೆದು ಪೆಟ್ಟ ಮಾಡಿರ್ತಾರೆ. ಅದನ್ನು ಕೇಳಿದಂಥ ರಂಗನಾಥ್ಗೆ ಎದೆ ಬಡ್ತಾನೆ ನಿಂತೋಗೋ ಥರ ಆಗುತ್ತೆ. ಅವ್ರ ಕುಟುಂಬ ಎಲ್ಲವೂ ಸಹ ಬಂದು ಇಲ್ಲಿಗೆ ಸೇರುತ್ತೆ. ಬರೋ ದಾರಿಲಿ ದೇವಯಾನಿ ಪ್ಲ್ಯಾನ್ ಮಾಡಿರೋ ಥರ ಕುಟುಂಬದಲ್ಲಿ ಅಜಿತ್ ಕುಟುಂಬದ ಮೇಲೆ ಅಟ್ಯಾಕ್ ಆಗುತ್ತೆ. ಕಾರ್ಗೆ ಮೊಳೆನ ಹಾಕಿ ಪಂಚರ್ ಮಾಡಿಸಿ ದಾರಿಲಿ ಎಲ್ಲರನ್ನೂ ಇಳಿಸಿ ಬಂದು ದೇವಯಾನಿ ಕೊರಳಿಗೆ ಒಂದು ಚಾಕುನ ಇಟ್ಟು ಎಲ್ಲ ಒಡವೆಗಳನ್ನ ಬಿಡಿಸ್ಬೇಕು ಅಂತೇಳ್ಬಿಟ್ಟು ಕೊಡಬೇಕು ಅಂತೇಳಿ ಇದು ಮಾಡ್ತಾರೆ. ಆದರೆ ಅಜಿತ್ ಸುಮ್ಮನೆ ಇರ್ತಾರ. ಮೊದಲೇ ಪೊಲೀಸು ಇಂಥವ್ರನ್ನ ಎಷ್ಟು ಜನ ನೋಡಿರಲ್ಲ. ಅವ್ರ ಮೇಲೆ ಅಟ್ಯಾಕ್ ಮಾಡಿ ಎಲ್ಲರ ಒಡವೆನೂ ವಾಪಸ್ ಇಸ್ಕೋತಾನೆ. ಇವರು ಯಾರು ಕಳಿಸಿರ್ಬೋದು ಅಂತೇಳ್ಬಿಟ್ಟು ಭೂಮಿ ಮತ್ತೆ ವಿಡಿಯೋಗಳನ್ನ ಮಾಡ್ಕೊಂಡಿರ್ತಾಳೆ. ಭೂಮಿ ಆ ವಿಡಿಯೋನ ಎಲ್ಲ ನನಗೆ ಕಳಿಸು, ನಾನು ಇವಾಗ ಇವ್ರು ಯಾರು ಅಂತ ಕಂಡುಹಿಡಿತೀನಿ ಅಂದ್ಬಿಟ್ಟು ಅಜಿತ್ ಹೇಳ್ತಾರೆ. ದೇವಯಾನಿದಳು, ಅಯ್ಯೋ ದೇವ್ರೆ, ಒಳ್ಳೆ ಪ್ಲಾನ್ ಮಾಡಿದ್ದೆ, ಈ ಭೂಮಿ ಫೋಟೋ ಬೇರೆ ಇಟ್ಕೊಂಡ್ಬಿಟ್ಟಿದ್ದಾಳ, ಇವರೆಲ್ಲ ನಾನೇ ಕರೆಸಿದ್ದು ಅಂತ ಗೊತ್ತಾದರೆ ಇನ್ನೇನಾಗುತ್ತೋ ಗೊತ್ತಿಲ್ಲ ಅಂದ್ಬಿಟ್ಟು ದೇವಯಾನಿ ಹೇಳ್ತಾ ಇದ್ದಾಳೆ. ಅಲ್ಲಿಂದ ಮುಗಿಸ್ಕೊಂಡು ಲಕ್ಕಿಯವ್ರ ಮನೆಗೆ, ಅಂದರೆ ಈ ಒಂದು ಇನ್ಸಿಡೆಂಟ್ ಆದಾಗ ಸೂರ್ಯನೂ ಸಹ ಅಜಿತ್ಗೆ ಸಾಥ್ನ ಕೊಡ್ತಾರೆ ಕುಟುಂಬದವರು. ಹಂಗಾಗಿ ಇವರು ಬಂದು ಉಳ್ಕೊಳ್ಳೋಕ್ಕೆ ಅಲ್ಲಿ ಯಾವುದೇ ಒಂದು ರೆಸಾರ್ಟ್ಗಳಿರಲ್ಲ. ನಮ್ಮ ಸೂರ್ಯ ಅವ್ರ ಮನೆ ಅಂದರೆ ಲಕ್ಕಿಯವ್ರ ಮನೆಗೆ ಬಂದು ಉಳ್ಕೋತಾರೆ ಅಜ್ಜಿ ಮನೆಗೆ. ಅಜ್ಜಿಗೆ ಈ ರೀತಿ ಒಂದು ಅನಾಹುತ ಆಗಿರೋದು ತುಂಬ ಭಯ ಆಗುತ್ತೆ. ಅಲ್ಲಿ ಮನೆ ಕೆಲಸದವಳು ಇರೋ ವಿಷಯನ ಹೇಳಕ್ಕೆ ಬಂದರೆ ಲಕ್ಕಿ ಇದ್ದವಳು ಬೇಡ ಅಂತ ಹೇಳ್ತಾಳೆ. ಆದರೆ ಅಜಿತ್ ಸೂರ್ಯ ಸುಮ್ಮನೆ ಬಿಡ್ತಾರ ಇವ್ರನ್ನ. ಇನ್ನು ಅಲ್ಲಿದ್ದಂಥ ಹಳ್ಳಿಲಿ ಪ್ರದೇಶ ಅಂದರೆ ವಾತಾವರಣ ನೋಡಕ್ಕೆ ಹೋದಂಥ ಅಂಜು ಮತ್ತು ನಚ್ಚಿ ಮೇಲೆ ದೊಡ್ಡ ಅಟ್ಯಾಕ್ ಆಗುತ್ತೆ. ಆ ಅಟ್ಯಾಕ್ ಮಾಡಿಸಿದ್ದು ಬೇರೆ ಯಾರು ಅಲ್ಲ, ಈ ಫ್ರಾಡ್ ಅಶ್ವಿನಿ. ಅಂಜು ಮತ್ತು ನಚಿಕೇತ್ನ ದೂರ ಮಾಡಬೇಕು ಅನ್ನೋದು ಅಶ್ವಿನಿ ಪ್ಲಾನ್ ಆಗಿರುತ್ತೆ. ಹಂಗಾಗಿ ಅಂಜು ಮತ್ತು ನಚಿಕೇತ್ ಇಬ್ಬರು ಸಹ ತೋಟನ ನೋಡಕ್ಕೆ ಹೋದಾಗ ನಚಿಕೇತ್ಗೆ ಹಿಡ್ಕೊಂಡು ಚೆನ್ನಾಗಿ ಹೊಡೆದ್ಬಿಡ್ತಾರೆ. ಈ ಅಂಜು ಬಿಡಿಸ್ಕೊಳಕ್ಕೆ ಹೋಗ್ತಾಳೆ, ಆದರೆ ಆ ರೌಡಿಗಳ ಕೈಲಿ ಬಿಡಿಸ್ಕೊಳಕ್ಕಾಗಲ್ಲ. ಇನ್ನು ಪಾಪ ನಚ್ಚಿಗೆ ತುಂಬಾ ಒದೆಗಳು ಬೀಳುತ್ತೆ. ಅಲ್ಲಿಂದ ಬಂದು ಅಜಿತ್ ಹತ್ರ ಇರೋ ವಿಚಾರನ ಹೇಳಿ ನಚ್ಚಿಗೆ ತುಂಬ ಜನ ಹೊಡಿತಾ ಇದ್ದಾರೆ, ನಚ್ಚಿನ ಯಾರು ಬಿಡಿಸೋರಿಲ್ಲ ಅಂದ್ಬಿಟ್ಟು ಅಂಜು ಹೇಳ್ತಾಳೆ. ನೀನು ಅಲ್ಲಿಂದ ಓಡ್ ಬಂದ್ಬಿಟ್ಟು ಅಂದಾಗ ನನಗೆ ಗೊತ್ತಾಗಲಿಲ್ಲ ಏನು ಮಾಡಬೇಕು ಅಂತ, ಅದಕ್ಕೆ ಬಂದ್ಬಿಟ್ಟೆ ಅಂದ್ಬಿಟ್ಟು ಈ ಅಂಜು ಹೇಳ್ತಾ ಇರ್ತಾಳೆ. ಇನ್ನು ಅಜಿತ್, ಸೂರ್ಯ, ಶ್ರವಣ್ ಎಲ್ಲರೂ ಸಹ ಆ ಜಾಗಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ನಚ್ಚಿಗೆ ಚೆನ್ನಾಗಿ ಹೊಡೆದ್ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ತಾರೆ. ಈ ಇನ್ಸಿಡೆಂಟ್ ಮಾಡಿರೋದು ಈ ಅಶ್ವಿನಿ. ಯಾಕೆ ಅಂದರೆ ಅಂಜು ಜೊತೆ ಇದ್ದರೆ ನಚ್ಚಿಗೆ ಎಲ್ಲ ಸಮಸ್ಯೆಗಳೇ ಎದುರಾಗುತ್ತೆ. ಅಂಜು ಜೊತೆ ಮದುವೆ ಫಿಕ್ಸ್ ಆದಮೇಲೆ ನಚ್ಚಿಗೆ ಈ ರೀತಿ ಎಲ್ಲ ಆಗ್ತಾ ಇದೆ ಅಂದರೆ ಅಂಜು ಮತ್ತು ನಚ್ಚಿ ಮದುವೆನ ನಿಲ್ಲಿಸ್ಬಿಟ್ರೆ ಒಳ್ಳೆಯದು. ಯಾಕೆಂದರೆ ಅಂಜು ಮತ್ತು ನಚ್ಚಿ ಮದುವೆ ನಡೆದ್ರೆ ಮುಂದೆ ಏನೇನು ಅನಾಹುತ ಆಗುತ್ತೋ ಅನ್ನೋದು ಅಶ್ವಿನಿ ಪ್ಲ್ಯಾನ್ ಆಗಿರುತ್ತೆ. ಆ ರೀತಿ ಮನೆಯವ್ರ ಕಡೆ ಮೇಲೆ ಬಿಂಬಿಸಕ್ಕೆ ಹೇಳ್ಬಿಟ್ಟು ಇನ್ನು ಅಶ್ವಿನಿ ಇದಳು, ಅಲ್ಲ ಈ ರೀತಿ ಎಲ್ಲ ಆಗ್ತಿದೆ ಅಂದರೆ ನನಗ್ಯಾಕೋ ಈ ಮದುವೆ ನಡೆಯೋದೇ ಸರಿಯಿಲ್ಲ ಅಂತೇಳ್ಬಿಟ್ಟು ಅಶ್ವಿನಿ ಹೇಳ್ತಾ ಇರ್ತಾಳೆ. ದೇವೇನಿದ್ದಳು, ಓಹೋ ಇದೆಲ್ಲ ನಿಂದ ಪ್ಲ್ಯಾನು, ಏನೇ ಆದರೂ ಪರವಾಗಿಲ್ಲ, ನಾನು ನಮ್ಮ ಅಂಜು ಮತ್ತು ನಚ್ಚಿ ಮದುವೆನ ಮಾಡಿಸ್ತೀನಿ ಅಂದ್ಬಿಟ್ಟು ಈ ಕಡೆ ದೇವಯಾನಿ ಹೇಳ್ತಾ ಇರ್ತಾಳೆ. ದೇವಯಾನಿ ಭದ್ರಂಗೆ ಫೋನ್ ಮಾಡಿ ಆದಷ್ಟು ಬೇಗ ಲೊಕೇಶನ್ನ ಕಳಿಸ್ತೀನಿ, ನೀವು ಇಲ್ಲಿ ಬಂದು ಈ ಶಾರದನ್ನ ಇಲ್ಲಿಂದ ಎಸ್ಕೇಪ್ ಮಾಡಬೇಕು. ಅದೇ ರೀತಿ ಅಶ್ವಿನಿ ತುಂಬಾ ಕಾಟ ಕೊಡ್ತಾ ಇದ್ದಾಳೆ ನಚ್ಚಿ ಮತ್ತು ನನ್ನ ಮಗಳಿಗೆ, ಅವಳನ್ನ ಮಾತ್ರ ಸುಮ್ಮನೆ ಬಿಡಬೇಡ ಭದ್ರಾ, ಅವಳು ಯಾರು ಏನು ಅಂತ ಕಂಡಿಡ್ದ ಅಂದ್ಬಿಟ್ಟು ದೇವಯಾನಿನ ಕೇಳಿದಾಗ, ಮೇಡಮ್ ನನಗಿನ್ನ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಮೇಡಮ್ ಅಂದ್ಬಿಟ್ಟು ಭದ್ರಾ ಹೇಳ್ತಾ ಇದ್ದಾನೆ. ಎಲ್ಲಾದರೂ ಹೋಗಿ ಮಣ್ಣು ತಿನ್ನು ಅಂದ್ಬಿಟ್ಟು, ಸರಿ ಆಯಿತು ಮೊದಲು ಇಲ್ಲಿ ಬಂದು ಈ ಶಾರದನ್ನ ಇಲ್ಲಿಂದ ಎಸ್ಕೇಪ್ ಮಾಡಬೇಕು ಅಂತ ಪ್ಲ್ಯಾನ್ನ ಹಾಕ್ಕೊಂಡು ಕೊಡ್ತಾಳೆ. ಅಜಿತ್, ಶ್ರವಣ್, ಸೂರ್ಯ ಇರಬೇಕಾದ್ರೆ ಇವ್ರ ಪ್ಲ್ಯಾನ್ಗಳೆಲ್ಲ ವರ್ಕೌಟ್ ಆಗುತ್ತಾ ಅದು ಸಹ ಗೊತ್ತಿಲ್ಲ. ಇನ್ನು ಅಜ್ಜಿ ಇವ್ರನ್ನೆಲ್ಲ ನೋಡಿ ತುಂಬಾ ಖುಷಿ ಪಡ್ತಾರೆ. ಅದೇ ರೀತಿ ಅಜ್ಜಿಗೆ ಈ ಅನಾಹುತ ಆಗಿರೋದು ಯಾರಿಂದ, ಯಾರ ಕಡೆಯಿಂದ ಅನ್ನೋದು ಸಹ ಕತೆ ಮುಂದೆ ಭಾಗ ಆಗಿದೆ. ನೋಡೋಣ ಅದೆಲ್ಲ ಏನಾಗುತ್ತೆ ಅಂತ. ಇನ್ನು ಶಾರದಾಗೆ ಹಳೆ ನೆನಪುಗಳು ಈವರೆಗೆ ಬಂದಮೇಲೆ ತುಂಬಾ ಮರುಕಳಿಸ್ತಾ ಇರ್ತವೆ. ಮೊದಲು ಶ್ರವಣ್ ಮತ್ತು ಶಾರದಾ ಎಲ್ಲರೂ ಸಹ ಮುಂಚೆ ಈ ಒಂದು ಊರಲ್ಲಿ ಇರ್ತಾರೆ. ಹಂಗಾಗಿ ಅವಳಿಗೆ ಹಳೆ ನೆನಪುಗಳು ಆದಷ್ಟು ಬೇಗ ಬರಲಿ ಅನ್ನೋದು ಅವರ ಒಂದು ಮಂದಾಸೆ ಆಗಿರುತ್ತೆ. ಅದೇ ರೀತಿ ಶಾರದಂಗೆ ಆ ಪ್ರದೇಶಗಳೆಲ್ಲ ನೋಡ್ತಿದ್ದಾಗ ಶ್ರವಣ್ ಜೊತೆ ಓಡಾಡಿದ್ದದ್ದು ಆ ಮದುವೆ ಹೊಸದರಲ್ಲಿ ಅವೆಲ್ಲ ಸಹ ಅವಳಿಗೆ ಕಣ್ಮುಂದೆ ಬರ್ತಾ ಇರುತ್ತೆ. ಈಗ ಜೋರಾಗಿ ಶ್ರವಣ್ ಅಂತೇಳ್ಬಿಟ್ಟು ಕೂಗಾಡ್ತಾ ಇರ್ತಾಳೆ. ಅವಳಿಗೆ ಹಳೆ ನೆನಪುಗಳೆಲ್ಲ ಮರುಕಳಿಸ್ತಾ ಇರುತ್ತೆ. ಇದನ್ನು ನೋಡಿದಂಥ ನಮ್ಮ ಶ್ರವಣ್ಗೆ ತುಂಬಾ ಖುಷಿ ಆಗ್ತಿರುತ್ತೆ. ಶಾರದಾಗೆ ನನ್ನ ನೆನಪೆಲ್ಲ ಬಂತು ಅಂತ ಅನಿಸುತ್ತೆ ಅಲ್ವಾ ಅಕ್ಕ ಅಂದಾಗ, ಹೂ ಕಣೋ ಶ್ರವಣ, ಅವಳು ಇವತ್ತು ಶ್ರವಣ್ ಅಂತ ಕರೀತಾ ಇದ್ದಾಳೆ ಅಂದರೆ ನಾವಿಲ್ಲಿಗೆ ಬಂದು ತುಂಬಾ ಹೆಲ್ಪ್ ಆಯಿತು ಅಂದಾಗ
ಹೌದಕ್ಕ, ಆದರೆ ಶಾರ್ದುಂಗೆ ಪೂರ್ತಿಯಾಗಿ ನೆನಪು ಬಂದಿದ್ದು ಹೆಂಗೋ ಗೊತ್ತಿಲ್ವಲ್ಲ ಅಂದಾಗ, ನೋಡು ಮಾವ ಎಲ್ಲ ನೆನಪು ಬರಬೇಕು ಅಂದರೆ ಕಾಯಬೇಕು ಅಂದ್ಬಿಟ್ಟು ನಚ್ಚಿದವರು, ಮಾವ ಅತ್ತೆಗೆ ಇನ್ನೊಂದು ಸ್ವಲ್ಪ ದಿನಗಳಷ್ಟೇ, ಹಳೇದೆಲ್ಲ ನೆನಪು ಬರುತ್ತೆ, ನೀವ್ಯಾರು ಮತ್ತು ಅವ್ರ ಮಗಳು ಏನಾದ್ಲು ಅನ್ನೋದೆಲ್ಲವೂ ಸಹ ನೆನಪು ಬರುತ್ತೆ. ಈಗ ಶ್ರವಣ್ ಅಂತ ಕರೆದವ್ರಿಗೆ ನೆನಪು ಬರಲ್ವಾ, ಇನ್ನು ಶಾರದಾ ನಾನೇ ನೀನು ಶ್ರವಣ್ ನೋಡಿ, ನಾನೇ ನಿನ್ನ ಗಂಡ ಅಂತ ಹೇಳ್ಬಿಟ್ಟು ಶ್ರವಣ್ಣು ಶಾರದಾ ಹತ್ರ ಹೋಗ್ತಾರೆ. ಆದರೆ ಶಾರದಾಗೆ ಒಂಥರ ತಲೆನೋವು ಬಂದು ತಲೆ ಸುತ್ತಿ ಬಿದ್ದೋಗ್ತಾಳೆ. ಹಳೆ ನೆನಪುಗಳು ಬರೋ ಒಂದು ಮಟ್ಟದಲ್ಲಿ ಅವಳಿಗೆ ವಿಪರೀತ ತಲೆನೋವು ಬರ್ತಾ ಇರುತ್ತೆ. ತಲೆಗೆ ಬಲವಾದ ಒಂದು ಒದೆ ಬಿದ್ದಿರೋದ್ರಿಂದ ಶಾರದಾಗೆ ಹಳೆ ನೆನಪುಗಳು ಬರುತ್ತೆ, ಮತ್ತು ಅದೇ ರೀತಿ ಮತ್ತೆ ಮರ್ತೋಗುತ್ತೆ. ಶ್ರವಣ್ಣು ಇದನ್ನ ನೋಡಿ ತುಂಬ ಬೇಜಾರಾಗ್ತಾರೆ. ನಮ್ಮ ಅಜಿತ್ ಇದ್ದವರು, ಮಾವ ದಯವಿಟ್ಟು ಬೇಜಾರಾಗಬೇಡಿ, ಈ ಒಂದು ನೆನಪುಗಳು ಮತ್ತೆ ಮತ್ತೆ ಬರ್ತಾ ಇರುತ್ತೆ, ಅತ್ತೆ ಪರಿಸ್ಥಿತಿ ನಮಗೆ ಗೊತ್ತಲ್ವಾ ಅಂದ್ಬಿಟ್ಟು ಹೇಳ್ತಾರೆ. ಸರಿ ಕಣೋ, ಈ ಒಂದು ನಂಬಿಕೆ ಮೇಲೆ ನಾನು ಬದುಕಿದ್ದೀನಿ. 20 ವರ್ಷದಿಂದ ಶಾರದಾ ಸಿಗ್ತಾಳೋ ಇಲ್ವೋ ಅನ್ನೋ ನಂಬಿಕೆಯಲ್ಲಿದ್ದೆ. ಇನ್ನು ನೆನಪುಗಳು ಬರಲ್ವಾ, ಬಂದೇ ಬರ್ತವೆ, ನಾನು ದೇವ್ರನ್ನ ನಂಬ್ತೀನಿ ಅಂದ್ಬಿಟ್ಟು ಶ್ರವಣ್ ಹೇಳ್ತಾರೆ. ಈಗ ಶಾರದಾಗೆ ಹಳೆ ನೆನಪುಗಳು ಬಂದಿವೆ, ಅಲ್ಲಿ ಶ್ರವಣ್ ಅಂತ ಕರೆದಿದ್ದಾಳೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದಾವೆ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ. ಮತ್ತು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.